ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನಮ್ಮ ಚಾನಲಲ್ಲಿ ನಿರಂತರವಾಗಿ ಕನ್ನಡದಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋನ ತೊಗೊಂಡ್ಬರ್ತೀವಿ. ಅದ್ರ ಜೊತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಲ್ಲದೆ ಸೆನ್ಸೆಕ್ಸ್ ನಾಳೆ ದಿನ, ಅದು 29 ನವೆಂಬರ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋ ಕಾರಣ ಸೆನ್ಸೆಕ್ಸ್ ಟ್ರೇಡಿಂಗ್ ಲೆವೆಲ್ಸ್ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮುಂಚೆ ಇವತ್ತಿನ ದಿನ 28 ನವೆಂಬರ್ ಏನಾಯ್ತು ಅಂತ ನೋಡೋದಾದ್ರೆ, ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ನಿಫ್ಟಿಗೆ ಮೇಲೆ 24,350 ಇಂದ 24,400 ಹತ್ರ ರೆಸಿಸ್ಟೆನ್ಸ್ ಇದೆ. ನಾವು 24,400 ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ ತಗೋತೀವಿ ಅಂತ. ಹಾಗೂ ಕೆಳಗಡೆ ನಿಫ್ಟಿ ಏನಾದರೂ 24,150 ಕೆಳಗಡೆ ಬಂದ್ರೆ ಇಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಏತಕ್ಕಂದ್ರೆ ಇದು ಪ್ರೀವಿಯಸ್ 3 ಡೇ ಲೋ ಆಗಿತ್ತು. ನಿಫ್ಟಿ 24,150 ಕೆಳಗಡೆ ಬರ್ತಿದ್ದಂಗೆ ಇಲ್ಲಿಂದ ಬರೋ ಕರೆಕ್ಷನ್ ದಿನವೆಲ್ಲ ಕಂಟಿನ್ಯೂಸ್ ಆಗಿ 24,000 ವರೆಗೆ ಬಂತು. ಅಲ್ಲಿ ನಮ್ಮ ಟಾರ್ಗೆಟ್ ಆಗಿತ್ತು. ಇಲ್ಲಿ ಬರ್ತಿದ್ದಂಗೆ ನಾವು ನಮ್ಮ ಗ್ರೂಪ್ ಅಲ್ಲಿ ಪ್ರಾಫಿಟ್ ಬುಕ್ ಮಾಡೋದನ್ನು ಕೂಡ ಇಲ್ಲಿ ಹೇಳಿದ್ವಿ. ಅದನ್ನ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಡ್ಬೋದು. ಅದಲ್ಲದೆ ನಾವು ಡೈಲಿ ಮಾರ್ಕೆಟ್ ಓಪನ್ ಆದ್ಮೇಲೆ ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ಟ್ರೇಡ್ ಮಾಡಬೇಕು ಮಾರ್ಕೆಟ್, ಅದ್ರ ಡೀಟೇಲ್ಸ್ ನ ಕೂಡ ಇಲ್ಲಿ ನೀವು ರೆಗ್ಯುಲರ್ ಆಗಿ ನೋಡ್ಬೋದಾಗಿದೆ. ಈಗ ನಿಫ್ಟಿ ಡೇ ಲೋನ್ ಅಲ್ಲಿ ಬಂದು ನಾವು ರಿಕವರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಶಾರ್ಟ್ ಕವರಿಂಗು ಬರ್ಬೋದಂತ ಮಂತ್ಲಿ ಎಕ್ಸ್ಪೈರಿನಲ್ಲಿ. ಆದ್ರೆ ನಿಫ್ಟಿ 24,000 ಕೆಳಗಡೆನೆ ಬಂದು ಮಹಾರಾಷ್ಟ್ರ ಎಲೆಕ್ಷನ್ ನಂತರ ಸೋಮವಾರ ಏನು 25 ನವೆಂಬರ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿತ್ತು ನಿಫ್ಟಿ. ಈ ಗ್ಯಾಪ್ ನ ಫಿಲ್ ಮಾಡಿ ಇದೇ ಲೆವೆಲ್ ಅಲ್ಲೇ ಈಗ ಕ್ಲೋಸಿಂಗ್ ನ ಕಂಡಿದೆ. ಈ ಲೆವೆಲ್ ಇಂದ ನೆಕ್ಸ್ಟ್ ರಿಕವರಿ ಕಾಣುತ್ತಾ ಅಥವಾ ಇನ್ನಷ್ಟು ಕರೆಕ್ಷನ್ ಕಾಣುತ್ತಾ ಅಂತ ನಾವು ನೋಡೋಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಯಾವ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ, ಅಲ್ಲಿಂದ ಸೆಂಟಿಮೆಂಟ್ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ನಾವು ನೋಡ್ಬೇಕಾಗಿದ್ದು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್. ಇಂಡಿಯಾ ವಿಕ್ಸ್ ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ 14 ಕೆಳಗಡೆ ಬಂದಿತ್ತು. ಆದ್ರೆ ಮಾರ್ಕೆಟ್ ಅಲ್ಲಿ ಬಂದ ಕರೆಕ್ಷನ್ ಅಲ್ಲಿ ಅಗೇನ್ ಇದು 15 ಮೇಲೆ ಬಂದು ಈಗ ಕ್ಲೋಸಿಂಗ್ ನ ಕಂಡಿದೆ. ಮಾರ್ಕೆಟ್ ಅಲ್ಲಿ ಅಗೇನ್ ಸ್ವಲ್ಪ ಫಿಯರ್ ಫ್ಯಾಕ್ಟರ್ ಇಲ್ಲಿ ಕಾಣಿಸ್ತಾ ಇದೆ. ಇದನ್ನ ಬಿಟ್ರೆ ಈಗ ನಾವು US 10 ಇಯರ್ ಬಾಂಡ್ ಈಲ್ಡ್ ನ ನೋಡಿದ್ರೆ 10 ಇಯರ್ಸ್ ಬಾಂಡ್ ಈಲ್ಡ್ ಈಗ ಕಡಿಮೆ ಆಗ್ತಾ 4.2 ವರೆಗೆ ಬಂದಿದ್ದು. ಇಲ್ಲಿಂದ ಅದೇ ಲೆವೆಲ್ ಅಲ್ಲೇ ಈಗ 4.25 ಹತ್ರ ಇದೆ. ಇದನ್ನ ನಾನು ನ್ಯೂಟ್ರಲ್ ಅಂತಾನೆ ತಗೋತೀನಿ. ಇದು ಯಾವಾಗ 4 ಕೆಳಗಡೆ ಬರುತ್ತೆ ಅವಾಗ ನಾವು ತುಂಬಾ ಪಾಸಿಟಿವ್ ಅಂತ ತಗೋಬಹುದು. ಇದಲ್ಲದೆ ನಾವು ಈಗ US ಡಾಲರ್ ಇಂಡೆಕ್ಸ್ ನ ನೋಡಿದ್ರೆ ಇದು 106.3 ಹತ್ರ ಇದೆ. ಇದನ್ನು ಕೂಡ ನಾನು ನ್ಯೂಟ್ರಲ್ ಅಂತಾನೆ ತಗೋತಾ ಇದ್ದೀನಿ. ಇದು 106.5 ಮೇಲೆ ಹೋದ್ರೆ ನೆಗೆಟಿವ್ ಅಂತ ತಗೋತೀನಿ. ಸದ್ಯಕ್ಕೆ 106 ಕೆಳಗಡೆ ಬಂದ್ರೆ ಪಾಸಿಟಿವ್ ಅಂತ ತಗೋತೀನಿ. ಇದನ್ನ ನಾವು ನ್ಯೂಟ್ರಲ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದೀವಿ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ನ ನೋಡಿದ್ರೆ ಇದು ಕಳೆದ 2-3 ದಿನದಿಂದ 72, 73 ಮಧ್ಯದಲ್ಲೇ ಇದೆ. ಇದನ್ನು ಕೂಡ ನಾವು ನ್ಯೂಟ್ರಲ್ ಅಂತಾನೆ ತಗೋತಾ ಇದೀವಿ. ಮೋಸ್ಟ್ ಆಫ್ ದಿ ಫ್ಯಾಕ್ಟರ್ಸ್ ಇಲ್ಲಿ ನಮಗೆ ನ್ಯೂಟ್ರಲ್ ಆಗಿ ಕಾಣಿಸ್ತಾ ಇದಾವೆ. ಇನ್ನು US ಡೌ ಜೋನ್ಸ್ ಫೀಚರ್ಸ್ ನ ನೋಡಿದ್ರೆ ಇದು ಪ್ರೀವಿಯಸ್ ಡೇ ಹೊಸ ಲೈಫ್ ಟೈಮ್ ಐನ ಮಾಡಿ ಅಲ್ಲಿಂದ ಈಗ ಸ್ವಲ್ಪ ಕೆಳಗಡೆ ಬಂದು 44,900 ಹತ್ರ ಇದೆ. ಇಲ್ಲಿಂದ ಏನಷ್ಟು ನೆಗೆಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇಲ್ಲ. ಇನ್ನು US ನಸ್ದಾಕ್ ಇಂಡೆಕ್ಸ್ ಇದು ಕೂಡ ಪ್ರೀವಿಯಸ್ ಡೇ ಒಳ್ಳೆ ಹೈಲಿಂದ ಕೆಳಗಡೆ ಬಂದು 20 ಡೇ ಮೂವಿಂಗ್ ಆವರೇಜ್ ನ ಸಪೋರ್ಟ್ ತಗೊಂಡು 10 ಡೇ ಮೂವಿಂಗ್ ಆವರೇಜ್ ಹತ್ರ ಈಗ ಇದೆ. ಇಲ್ಲಿಂದ ಯಾವ ರೀತಿ ಮೂವ್ಮೆಂಟಮ್ ಬರ್ಬೋದು ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇಲ್ಲಿಂದ ಕೂಡ ನಮಗೆ ಯಾವುದೇ ಪಾಸಿಟಿವ್ ಹಾಗೂ ನೆಗೆಟಿವ್ ನ್ಯೂಸ್ ಕಾಣಿಸ್ತಾ ಇಲ್ಲ. ಇನ್ನು US ಇವತ್ತಿನ ದಿನ 28 ನವೆಂಬರ್ ಹಾಫ್ ಡೇ ಇರುತ್ತೆ, ಹಾಗೂ 29 ನವೆಂಬರ್ ಥ್ಯಾಂಕ್ಸ್ ಗಿವಿಂಗ್ ಡೇ ಅಂತ ಹಾಲಿಡೇ ಇರುತ್ತೆ. ಈ US ಮಾರ್ಕೆಟ್ ಕಡೆಯಿಂದ ನಾವು ಏನು ಹೆಚ್ಚಿನದಾಗಿ ಎಕ್ಸ್ಪೆಕ್ಟೇಷನ್ ಇಲ್ಲಿ ಕಾಣ್ತಾ ಇಲ್ಲ. ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ನ್ಯೂಟ್ರಲ್ ಆಗಿದೆ. ಇನ್ನು ನಾವು FI 2-3 ದಿನ ಸತತವಾಗಿ ಬೈ ಮೂಡಲಿದ್ರು. ಅಗೇನ್ ಇವತ್ತಿನ ದಿನ ಮಂತ್ಲಿ ಎಕ್ಸ್ಪೈರಿನಲ್ಲಿ 11,000 ಕೋಟಿಯಷ್ಟು ಸೆಲ್ ನ ಮಾಡಿದ್ದಾರೆ. ಇನ್ನು FIs ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇದು ನಾಳೆ ದಿನ 29 ನವೆಂಬರ್ FIs ಮೂಡ್ ಹೇಗಿದೆ, ಅವರು ಅಗೇನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿ ಹೋಗ್ತಾ ಇದಾರ, ಡಿಸೆಂಬರ್ ಮಂತ್ ಸೀರೀಸ್ ನ ಮೊದಲನೇ ಟ್ರೇಡಿಂಗ್ ಡೇ FIs ಮೂಡ್ ಹೇಗೆ ಹೋಗ್ಬೋದು ಅಂತ ಕಾದು ನೋಡ್ಬೇಕಾಗಿದೆ. ಸದ್ಯಕ್ಕೆ ನಾನು FIs ಸೆಂಟಿಮೆಂಟ್ ಇಲ್ಲಿ ನೆಗೆಟಿವ್ ಆಗಿ ಬಂದ್ರೆ ಕೂಡ ಇದು ಮಂತ್ಲಿ ಎಕ್ಸ್ಪೈರಿ ಕರೆಕ್ಷನ್ ಅಂತ ಕನ್ಸಿಡರ್ ಮಾಡಿ ಇದು ನಾನು ನ್ಯೂಟ್ರಲ್ ಅಂತಾನೆ ತಗೋತಾ ಇದ್ದೀನಿ. ಇಲ್ಲಿಂದ ಈಗ ನಾವು ಕ್ವಿಕ್ ಆಗಿ ಒಂದ್ಸಾರಿ ಆಪ್ಷನ್ ಚೈನ್ ಆಗಿ ಬಂದ್ರೆ ಇದು ನಿಫ್ಟಿಯ ನೆಕ್ಸ್ಟ್ ಮಂತ್ ಅಂದ್ರೆ 5th ಡಿಸೆಂಬರ್ ಆಪ್ಷನ್ ಚೈನ್. ಇದರಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಗಳು ಚೆಕ್ ಮಾಡಿದ್ರೆ ಪುಟ್ ಸೈಡ್ ಅಲ್ಲಿ 26 lakhs, ಕಾಲ್ ಸೈಡ್ ಅಲ್ಲಿ
35 lakhs. ಇಲ್ಲಿ ಕಾಲ್ ಸೈಡ್ ಅಲ್ಲಿ ಹೆಚ್ಚಿನದಾಗಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಸೊ ಮಾರ್ಕೆಟ್ ಸ್ವಲ್ಪ ಬಿಯರಿಶ್ ಆಗಿದೆ, ಯಾಕಂದ್ರೆ ಈಗ 24,000 ಕೆಳಗಡೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,57,000, 24,000 ಸೈಕಲಾಜಿಕಲ್ ಲೆವೆಲ್. ಇಲ್ಲಿಂದ ನೆಕ್ಸ್ಟ್ 1,78,000 ಹೈಯೆಸ್ಟ್ ಅಂತ ಕನ್ಸಿಡರ್ ಮಾಡಬಹುದು, 24,200. ನೆಕ್ಸ್ಟ್ 2,24,300 ಹತ್ರ ಈಗ ಬಿಲ್ಟ್ ಆಗಿದೆ. ಇನ್ನು ಸಪೋರ್ಟ್ ಅಂತ ಬಂದ್ರೆ ಈಗ ಸೈಕಾಲಜಿಕಲ್ ಲೆವೆಲ್ 24,000 ಹತ್ರ 1,62,000 ಓಪನ್ ಇಂಟ್ರೆಸ್ಟ್ ಇದೆ. ಇನ್ನು ಮೇಲೆ ಬಂದ್ರೆ 24,300 ಹತ್ರ ಇನ್ನು 1,02,000 ಓಪನ್ ಇಂಟ್ರೆಸ್ಟ್ ಇದಾವೆ. ಸೊ ಮಾರ್ಕೆಟ್ ಅಲ್ಲಿ ರಿಕವರಿ ಬರ್ಬೋದು ಅಂತ ಇಲ್ಲಿ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇನ್ನು ಪುಟ್ ರೈಟರ್ಸ್ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ ಇದು ನಾಳೆ ದಿನ ಇವರು ಮಾರ್ಕೆಟ್ ಕ್ಲೋಸ್ ಆದಾಗ ಗೊತ್ತಾಗುತ್ತೆ 24,300 ಹತ್ರ ಇನ್ನೂ ಹೆಚ್ಚಿನದಾಗಿ ಬಿಲ್ಟ್ ಆಗಿದಾರ ಅಥವಾ ತಮ್ಮ ಪೊಸಿಷನ್ಸ್ ಇಂದ ಹೊರಗಡೆ ಬಂದಿದ್ದಾರೆ ಅಂತ. ಇನ್ನು 24,000 ಹತ್ರ 1,62,000 ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೈಕಲಾಜಿಕಲ್ ಲೆವೆಲ್ ಹತ್ರ. ಇಲ್ಲಿಂದ ನೆಕ್ಸ್ಟ್ ಕೆಳಗಡೆ ಬಂದ್ರೆ 1,13,000 ಓಪನ್ ಇಂಟ್ರೆಸ್ಟ್ 23,800 ಹತ್ರ. ಸೊ ನಿಫ್ಟಿ ರೇಂಜ್ 23,800 ಇಂದ 24,200 ಹಾಗೂ 300 ಈ ಲೆವೆಲ್ ಈಗ ಇಲ್ಲಿ ಕಾಣಿಸ್ತಾ ಇದೆ. ಇದನ್ನ ಕನ್ಸಿಡರ್ ಮಾಡಿ ಈಗ ನಾವು ಟ್ರೇಡಿಂಗ್ ವ್ಯೂಗೆ ಬಂದ್ರೆ ನಾವು ಮೊದಲಾಗಿ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡೋಣ. ನಿಫ್ಟಿ ಕ್ಲೋಸಿಂಗ್ ಈಗ 23,914 ಹತ್ರ ಇದೆ. ಸೊ ನಿಫ್ಟಿಗೆ ನಾವು ಕೆಳಗಡೆ ಸಪೋರ್ಟ್ 23,800 ಅಂತ ಹಾಕೊಳ್ಳೋಣ, ಮೇಲೆ 24,200. ಇದು ಆಪ್ಷನ್ ಚೈನ್ ಪ್ರಕಾರ 24,300 ಈ 3 ಲೆವೆಲ್ ಇದಾವೆ. ಸೊ ನನ್ನ ಪ್ರಕಾರ ನಿಫ್ಟಿ ಈ ಗ್ಯಾಪ್ ನ ಫಿಲ್ ಮಾಡಿ ರಿಕವರಿನ ನಾವು ಇವತ್ತಿನ ದಿನನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಮಂತ್ಲಿ ಎಕ್ಸ್ಪೈರಿ ಇರೋ ಕಾರಣ ಮೇ ಬಿ ಇಲ್ಲಿ ರಿಕವರಿ ಬರಲಿಲ್ಲ. ಆದ್ರೆ ನಾಳೆ ದಿನ ಅದು 29th ನವೆಂಬರ್ ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗ್ಲಿ ಅಥವಾ ಗ್ಯಾಪ್ ಅಪ್ ಅಲ್ಲೇ ಆಗ್ಲಿ, ಸ್ಟಾರ್ಟಿಂಗ್ ಆಫ್ ದ ಡೇನೆ ಇಲ್ಲಿಂದ ರಿಕವರಿ ತೋರಿಸಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಬರೋ ರಿಕವರಿ ಅಟ್ಲೀಸ್ಟ್ ಈ ಲೆವೆಲ್ ವರ್ಗು, ಇದು ಪ್ರೀವಿಯಸ್ ಡೇ ಸಪೋರ್ಟ್ ಏನಿತ್ತು ಇದು ರೆಸಿಸ್ಟೆನ್ಸ್ ಆಗುತ್ತೆ 24,150. ಇಲ್ಲಿವರೆಗೆ ಟೆಕ್ನಿಕಲಿ ನಾನು ರಿವರ್ಸಲ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ಮೇ ಬಿ ನಿಧಾನವಾಗಿ 24,200 ಅಥವಾ 150 ಈ ಲೆವೆಲ್ ಅಲ್ಲೇ ಕ್ಲೋಸಿಂಗ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಇದು ನನ್ನ ಎಕ್ಸ್ಪೆಕ್ಟೇಷನ್. ಇನ್ನು ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ಕೆಳಗಡೆ ಬಂದ್ರೆ 23,800 ಹತ್ರ ಸಪೋರ್ಟ್ ತಗೊಂಡು ರಿವರ್ಸ್ ಕಾಣ್ಬೋದು. ಸೊ ಇದು ನಮ್ಮ ಎರಡನೇ ಟ್ರೇಡಿಂಗ್ ಲೆವೆಲ್ಸ್. ಕೆಳಗಡೆ 23,770 ಹತ್ರ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಬಹುದು. ಇನ್ನು ಇದ್ರ ಕೆಳಗಡೆ ನಾವು ಪುಟ್ ಪೊಸಿಷನ್ಸ್ ನ ಸದ್ಯಕ್ಕೆ ನೋಡ್ತಾ ಇಲ್ಲ, ಓನ್ಲಿ ಸಪೋರ್ಟ್ ಇಂದ ರಿವರ್ಸಲ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಥವಾ ಸ್ಟಾರ್ಟಿಂಗ್ ಆಫ್ ದ ಡೇನೆ ಏನೋ ಇಲ್ಲಿ ಗ್ಯಾಪ್ ಫಿಲ್ ಆಗಿದೆ. ಸೊ ಇಲ್ಲಿಂದಾನೆ ರಿವರ್ಸಲ್ ಬಂದು 24,150 200 ಕ್ಲೋಸಿಂಗ್, ಅಲ್ಲಿಂದ ಬರೋ ದಿನಗಳಲ್ಲಿ 24,300 ಹಾಗೂ ಟುವರ್ಡ್ಸ್ 24,500 ಪ್ಲಸ್ ಕೂಡ ಹೋಗೋ ಚಾನ್ಸಸ್ ಇದೆ ಈ ಡಿಸೆಂಬರ್ ಮಂತ್ ಅಲ್ಲಿ. ಆದ್ರೆ ಮೂಮೆಂಟಮ್ ಈಗ ಶಾರ್ಪ್ ಆಗಿರಲ್ಲ, ಅದು ನಿಧಾನವಾಗಿರುತ್ತೆ. ಪೊಸಿಷನಲ್ ಟ್ರೇಡ್ ಮಾಡೋರು, ಬುಲ್ ಕಾಲ್ ಸ್ಪ್ರೆಡ್ ಮಾಡೋರು ಇದರಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಏತಕ್ಕಂದ್ರೆ ವಾಲಟಿಲಿಟಿನಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಲ್ಲ, ಟೈಮ್ ವ್ಯಾಲ್ಯೂ ಡಿಕೆ ಆಗೋದನ್ನ ಕೂಡ ನೀವು ಅವಾಯ್ಡ್ ಮಾಡ್ಬೋದು. ಇಲ್ಲಿಂದ ಬರೋ ಮೂವ್ಮೆಂಟ್ ನ ನಾವು ಈಸಿಯಾಗಿ ಕ್ಯಾಚ್ ಮಾಡ್ಬೋದು. ಒಂದೇ ದಿನದಲ್ಲಿ ನಿಫ್ಟಿ ಹೈಯಿಂದ 500 ಪಾಯಿಂಟ್ ಕರೆಕ್ಷನ್ ನ ಕಂಡಿದೆ. ಆದ್ರೆ ರಿಕವರಿ ಬರಕ್ಕೆ 2ರಿಂದ 3 ದಿನ ಅಥವಾ 4 ದಿನ ಕೂಡ ಆಗ್ಬೋದು. ಸೊ ಇದನ್ನ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೋಬೇಕು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್. ಅದು ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಮಾತ್ರ ಸ್ಟಾರ್ಟಿಂಗ್ ಆಫ್ ದ ಡೇನೆ ಒಳ್ಳೆ ಮೂಮೆಂಟಮ್ ಬಂತು. ಸೊ ನಾವು ನಮ್ಮ ಪ್ರೀವಿಯಸ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದು ಬ್ಯಾಂಕ್ ನಿಫ್ಟಿಗೆ 52,800 ರೆಸಿಸ್ಟೆನ್ಸ್ ಇದೆ. ಸೊ 850 ಮೇಲೆ ಮಾತ್ರನೇ ನಾವು ನೆಕ್ಸ್ಟ್ ಮೂವ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಹಾಗೂ ಇಲ್ಲಿ ಕೆಳಗಡೆ 52,600 ಹತ್ರ ಕೂಡ ರೆಸಿಸ್ಟೆನ್ಸ್ ಇತ್ತು. ಇದನ್ನ ಕ್ರಾಸ್ ಆಗಿ ಹೋದ್ರೆ ಕೂಡ 52,800 ನ ಕ್ರಾಸ್ ಮಾಡಲಿಲ್ಲ. ಸೊ ಈ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿ ರಿಜೆಕ್ಷನ್ ಕಂಡಿದ್ದೆ. ಡೈರೆಕ್ಟ್ ಆಗಿ 52,200 ವರೆಗೆ ಬಂದಿತ್ತು 500 ಪಾಯಿಂಟ್ ಕರೆಕ್ಷನ್. ಸೊ ಇಲ್ಲಿಂದ ನಿಧಾನವಾಗಿ ಕೆಳಗಡೆ 52,000 ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಕೂಡ ಇಲ್ಲಿ 5 ಡೇ ಮೂವಿಂಗ್ ಆವರೇಜ್ ಇತ್ತು, ಅದು 51,800 ಹತ್ರ. ಸೊ ಇದೇ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ಬ್ಯಾಂಕ್ ನಿಫ್ಟಿ 51,906 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೆ ಬ್ಯಾಂಕ್ ನಿಫ್ಟಿ ಕೂಡ ಈ ಲೆವೆಲ್ ನ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ 400 to 500 ಪಾಯಿಂಟ್ ಕರೆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ. ಆದ್ರೆ ಬ್ಯಾಂಕ್ ನಿಫ್ಟಿ ಕೆಳಗಡೆ 5 ಡೇ ಮೂವಿಂಗ್ ಆವರೇಜ್ ಹತ್ರನೇ ಸಪೋರ್ಟ್ ತಗೊಂಡು ಇದ್ರ ಮೇಲೆನೆ ಕ್ಲೋಸ್ ಆಯ್ತು. ಮೇ ಬಿ ನಿಫ್ಟಿ ರಿಕವರಿ ಕಾಣ್ಬೋದು. ಆದ್ರೆ ಬ್ಯಾಂಕ್ ನಿಫ್ಟಿ ಈಗಿನ ಲೆವೆಲ್ ಇಂದ ಇನ್ನಷ್ಟು ಕೆಳಗಡೆ ಬಂದು 51,300 ಲೆವೆಲ್ ನ
ಟೆಸ್ಟ್ ಮಾಡಿ ಇಲ್ಲಿಂದ ರಿಕವರಿ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಸದ್ಯಕ್ಕೆ ಯಾವುದೇ ಟ್ರೇಡ್ ಪ್ಲಾನ್ ಮಾಡೋದು ಬೇಡ. ಬ್ಯಾಂಕ್ ನಿಫ್ಟಿ ಏನಾದ್ರು ಕೆಳಗಡೆ ಬಂದು 51,300 ಹತ್ರ ಸಿಕ್ಕರೆ ಇಲ್ಲಿಂದ ರಿಕವರಿನಲ್ಲಿ ಪ್ಲಾನ್ ಮಾಡೋಣ. ಇನ್ನು ಓಪನಿಂಗ್ ಪ್ರೈಸ್ ಅಲ್ಲಿ ಯಾವುದೇ ಟ್ರೇಡ್ ನ ತಗೊಳ್ಳೋದು ಬೇಡ. ಇದು ಬ್ಯಾಂಕ್ ನಿಫ್ಟಿ ಆಯ್ತು. ಇನ್ನು 29th ನವೆಂಬರ್ ಎಕ್ಸ್ಪೈರಿ ಇರೋ ಸೆನ್ಸೆಕ್ಸ್ ಟ್ರೇಡಿಂಗ್ ಲೆವೆಲ್ಸ್ ನ ಈಗ ನೋಡೋಣ. ಸೊ ಆಲ್ಮೋಸ್ಟ್ ಸೆನ್ಸೆಕ್ಸ್ ಚಾರ್ಟ್ ನಿಫ್ಟಿ ರೀತಿನೇ ಇರುತ್ತೆ. ಸೊ ಸೆನ್ಸೆಕ್ಸ್ ಕೂಡ ತನ್ನ ಈ ಪ್ರೀವಿಯಸ್ ಗ್ಯಾಪ್ ನ ಫಿಲ್ ಮಾಡಿದೆ. ಇದು ತನ್ನ 10 ಡೇ ಮೂವಿಂಗ್ ಆವರೇಜ್ ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ಸೆನ್ಸೆಕ್ಸ್ ಕ್ಲೋಸಿಂಗ್ 79,003 ಹತ್ರ ಬಂದಿದೆ. ಸೊ ಇಲ್ಲಿಂದ ಸೆನ್ಸೆಕ್ಸ್ ಗೆ ಮೇಲೆ ರೆಸಿಸ್ಟೆನ್ಸ್ ಅದರ 100 ಡೇ ಮೂವಿಂಗ್ ಆವರೇಜ್ ಇದು 79,800 ಹತ್ರ ಇದೆ. ಸೊ ಸೆನ್ಸೆಕ್ಸ್ ಅಲ್ಲಿ ಈ ಲೆವೆಲ್ ವರೆಗೆ ನಾವು ಒಂದು ರಿಕವರಿನ ನೋಡಬಹುದು. ಸೊ ಇಲ್ಲಿ ಏನಾದ್ರೂ ಸೆನ್ಸೆಕ್ಸ್ ಅಲ್ಲಿ ನೀವು ಲಾಂಗ್ ಪೊಸಿಷನ್ ತಗೊಂಡ್ರೆ ಇದ್ರ ಹತ್ರ ಬರ್ತಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೊಳ್ಳಿ. ಇನ್ನು ಸೆನ್ಸೆಕ್ಸ್ ಕೆಳಗಡೆ ಬಂದ್ರೆ ಯಾವುದೇ ಟ್ರೇಡ್ ತಗೊಳ್ಳೋದು ಬೇಡ. ಸೆನ್ಸೆಕ್ಸ್ ಅಲ್ಲಿ ಕಾಲ್ ಪೊಸಿಷನ್ ತಗೊಂಡ್ರೆ 79,043 ಹತ್ರ 78,900 ಹತ್ರ ಸ್ಟಾಪ್ ಲಾಸ್ ನ ಮಾಡಿ ಇಲ್ಲಿಂದ ಒಂದು ರಿಕವರಿ 79,800 ವರೆಗೆ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು. ಸೊ ಇಷ್ಟು ಲೆವೆಲ್ಸ್ ನ ಇಟ್ಕೊಂಡು ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಟ್ರೇಡ್ ಮಾಡೋಣ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.